ಒಂದು 4 ಕಟ್ ಮಾಡೋಂಥ ಮೆಣಸಿಗೆ ಹಾಕೊಂಡ್ರಿ ಟೊಮೆಟೊ ಹಾಕೊಂಡ್ರಿ ಬೇಳೆ ಬಿಡುವ ಅಂತಂದ್ರೆ ಹಾಕಂತಂದು ಗ್ರೀನ್ ಚಲೋ ಕಾಣ್ತೈತ್ರಿ ಹಾಕ್ಸಿದ್ರ ಸೂಪರ್ ಕಾಣ್ತೈತಿ ಸೂಪರ್ ಕಾಣಿಸೈತಿಲ್ಲ ನೋಡ್ರಿ ಇದ್ದಷ್ಟು ಮೀನು ವ್ಯಾಪಾರನ ಮಾಡಾಕತ್ತೀವಿ ನಾವು ನೋಡ್ರಿ ಪಲ್ಲಂಗ ಇಟ್ಟು ಎಲ್ಲ ಈಗ ಸಾಮಾನು ತೊಗೊಂಬರಕ್ಕೆ ಹೋಗ್ಬೇಕ್ರಿ ನಾವೀಗ ಆಟೋದ್ರ ಬಂದ್ರೆ ಅದ್ರೊಳಗೆ ಇಟ್ಕೊಂಡ್ಬಂದ್ಬಿಡ್ತೀವಿ ಬರ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ಶಿಶಿತ ಐತಿ ಅಂತ ನೋಡಣ್ರಿ ನಮ್ಮ ಮಾರಿಪ್ಪ ಎದ್ದು ಮಚ್ಚರದಾನಿ ಒಳಗೆ ಕೂತ್ಕೊಂಡಾಡ್ರಿ ಅಮ್ಮ ಇನ್ನು ಮನ್ಕೊಂಡ್ರಿ ನಾನು ಚಾಕ್ ಇಡ್ಬೇಕು ರೀ ಅರ್ಶಿಯ ನೋಡ್ರಿ ಇದು ಮಾಡೋಗಾಡ್ರಿ ಆಲೂ ಪರೋಟ ಮಾಡ್ಕೊಂಡು ಅಕ್ಕಿ ಕಟ್ಕೊಂಡು ಇನ್ನೊಂದು ಸ್ವಲ್ಪ ಮಾಡಿಟ್ಟು ಹೋಗ್ಯಾಡ್ರಿ ಇಲ್ಲಿ ಅಮ್ಮರಿಗೆ ಅದು ಚಹಾ ಕೊಟ್ಟೆ ರೀ ಕುಡಿಯೋಕೈತ್ರಿ ನಮ್ಮ ಸುಮ್ಮನವ್ರು ಬಂದ್ರಿ ಅವ್ರಿಗೊಂದೆರಡು ಚಹಾ ಕೊಡನ್ರಿ ಈಗ ಚಹಾ ಕುಡಿದ್ರೆ ನಾವು ನೀನು ಕೇಳಕ್ಕೆ ಹೋಗಿದ್ವಿ ಬೂಡಿನ ದುಬಾರಿ ಅದು ಇಂಥವು ನಾನು ಇವು ದೊಡ್ಡದವಲ್ಲ ಮತ್ತು ಇವು ಜಾಸ್ತಿ ರೇಟ್ ಹಾಕೋ ಸಣ್ಣ ಕೇಳಿದೆ ನಾನು ಇವು ನಾನು ಅರಿಪ ಹಿಂದೆ ಜೋಜ ಇಳಿತೇವೆ ಉಳ್ಳಿ ಅಂದೆ ಆಕಿ ನೋಡ ಮನೆ ಚಾಚಿ ತಗೊಂಡು ಹೋಗಿ ಅಂತಾರಂತವು ಅಮ್ಮ ಚಲೋ ಅದಾರ ನಾಕತ್ತದ್ದು ಅನ್ಲ ಹ್ಞೂ ಅಂತ ನೋಡಿದೆ ಆಕಿಗೇನು ಹೇಳಿದೆ ನಾನು ಜಲತ ಬಿಡುವ ಉದುರ್ತವು ನೀ ಸಣ್ಣ ತಗ ಅಂತ ಹೇಳಂದು ನಾನು ಹೋಗಿದ್ದೆ ಅಂತ ತೊಗೊಳಕ್ ಹೋಗಿದ್ದೆ ಚಂದ ಅದ ನೋಡಿ ಇವು ನೋಡಿದ್ಮೇಲೆ ಬಿಡ್ಬೇಕಲ್ಲ ದೊಡ್ಡನದ ಇವು ಕೊಡ್ಸಿದ್ರಿ ಇವನ್ನ ಕೊಡ್ಸಿಲ್ಲ ಬ್ಯಾ ಬಿಡ ನಾನು ಬೂಡಿನ ಕಟ್ಟಿಗೆ ತೊಗಿತ್ ಅಂತ ನಿಂತ್ ಬಿಡ್ಲ ಚಂದ ಅದಾವ ಇವು ಚಲೋ ಅದ ಇವು ಮಸ್ತ್ ಅದ ಇವು ಚಂದ ಇಲ್ಲ ಚಂದ ಅದ ಇವು 5 ಅಲ್ರಿ 13,000 ರೂಪಾಯಿ ಹಾಕ್ದಂಗ ಆತನ್ರಿ ಅಲ್ಲಿ ಬೇ ಇದು ಎಲ್ಲ ಸಿವ್ ಬಂದಿದ್ವ ಮ್ಯಾಗ 5,000 ರೂಪಾಯಿ ಹಾಕ್ದಂಗ ಅದಕ್ಕೆ ಹೋದ್ರೆ ನೀವು ನಾ ಇಲ್ಲ ಆಕೆ ಕೊಟ್ಟಿದ್ದು ನಾನು ಹೇಳಿದೆ ರೀ ಆಕೆ ಅಂದ ನೋಡಕತ್ಲ ನೀಗ ಏನು ಹಂಗೆ ಹೇಳ್ಕೊಂಡಿದ್ದ ಎಲ್ಲಿ ನೋಡ ಅದು ಹೋಲಿ ದೊಡ್ಡದು ಹಾಕಿ ಅದನ್ನ ಒಂದು ಅರಿಪ ಆ ಕಡ್ಡಿ ಕೇಳ ಚಂದ ಕಾಣಿಸ್ತಾವ ಈಗ ಎಲ್ಲಾಗ ಇಂತಾವ ಕೇಳಕತ್ತಾಗ ಅಂತಾವ ಇವು ಪ್ಯಾಶನ್ ಬಂದವ್ರಿ ಈಗ ಫ್ಯಾಷನ್ ಬಂದಾವ ಬುಗಡಿ ಚಂದ ಬಂದಾವ ಇಲ್ಲಿ ನೋಡ್ರಿ ಸ್ವಲ್ಪ ರಾಗಿ ಹಿಟ್ಟಿನ ಗಂಜಿ ಮಾಡಿದ್ರ ಅಂತಂದು ಗಂಜಿ ಮಾಡಾಕತ್ತೀನಿ ಇಂಥ ಬಿಸಿಲೊಳಗೆ ರಾಗಿ ಹಿಟ್ಟಿನ ಗಂಜಿ ಮಜ್ಜಿಗೆ ಹಾಕ್ಯಂದು ಕುಡಿದ್ರೆ ಒಂದು ಸ್ವಲ್ಪ ಹೊಟ್ಟೆ ತಣ್ಣಗಾಕತಿ ಅವಲಕ್ಕಿ ಮಾಡ್ಲಿ ಅಂದೆ ಅಮ್ಮಗೆ ನಾನು ಗಂಜಿನ ಹೋಗಿ ಅಂತಂದ್ರೆ ಅವ್ರು ಅವಲಕ್ಕಿ ಒಡವ ನಿನ್ನರ್ ತಿಂದೀವಿ ಬಜ್ಜಿ ಅವಲಕ್ಕಿ ಅಂದ್ರೆ ಹಂಗಾರೆ ಬ್ಯಾಡ ಬಿಡ್ರಿ ನಿಮ್ಗೆ ಗಂಜಿನ ಮಾಡ್ತೀನಿ ಅಂದ್ರೆ ಗಂಜಿ ಮಾಡಾಕತ್ತೀನಿ ನೋಡ್ರಿ ಇಲ್ಲಿ ಹೇಳ್ರಿ ಗಂಜಿ ಕುಡಿ ಹೇಳ್ರಿ ತಗೊಂಡ್ರ ಸುಮ್ಮನ ಕುಡ್ರಿ ನೂರಮ್ಮದಿಲ್ಲಿ ಹೋದ ಹೋದ್ ನಾನು ತಗೋ ತಣ್ಣಾಕ ತಗೋ ಮಜ್ಜಿಗೆ ಹಾಕಿದ್ದು ಕುಡಿದ್ರೆ ಇಲ್ಲಿ ನೋಡ್ರಿಪ್ಪ ನಾವೀಗ ಚಿಕನ್ ಆರ್ಡ್ರ್ ಮಾಡಿದ್ವಿ ರೀ ಬಂತು ಚಿಕನ್ ಆರ್ಡ್ರ್ ಮಾಡಿದ್ವಿ ಅಂದ್ರೆ ಅಂಗಡಿ ಒಳಗೆ ಇಲ್ಲೇ ಆರ್ಡ್ರ್ ಮಾಡಿದ್ವಿ ರೀ ತೊಗೊಂಬಂದು ಕೊಟ್ಟರು ಈಗ ಅದನ್ನು ನಾನು ಅರೇಬಿಕಿನ ಸ್ಟೈಲ್ ಒಳಗೆ ಅರೇಬಿಯನ್ ಮಾಡ್ತಾರೆ ಆ ಸ್ಟೈಲ್ ಒಳಗೆ ನಾನು ಅದು ಬಿರಿಯಾನಿ ಮಾಡಬೇಕು ಅಂತ ಅಂದು ಇದೆಲ್ಲ ನಾವು ಸ್ಟೈಲ್ ಒಳಗೆ ಮಾಡಿ ತಿಂದು ಇದಾಗೈತಿ ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಮ್ಮ ಬಾಯಿ ಕಟ್ಟದಂತೀವಿ ನನಗೆ ಹೊಟ್ಟೆ ಜ್ವರಕ್ಕೆ ಹಾಕತ್ತವ ಏನೈತೆ ನನಗೆ ನೀನು ಹಿಟ್ಟಿನ ಪಲ್ಲೆ ಉಣ್ಣಂಗ ಇಲ್ಲ ಏನಿಲ್ಲ ಅಂಥೇಳಿ ಅಂದ್ರೆ ಆಯ್ತು ಬಿಡಮ್ಮ ಹಂಗಾದ್ರೆ ಅಂತಂದು ನಾ ಏನು ಹೇಳಿದೆ ಅರಿಪ ಚಿಕನ್ ತರಿಸ್ಬಿಡಮ್ಮ ಅದನ್ನ ಮಾಡೋಣ ಅಂತಂದು ಹೇಳಿದೆ ಹ್ಞೂ ಅಂತಂದು ಹೇಳಿದ್ರಿ ತೊಗೊಂಬೈತಿ ಈಗ ಅದಕ್ಕೆಲ್ಲ ಏನೇನು ಬೇಕಂತ ಅಂದು ಮೊದಲೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಈಗ ರೆಡಿ ಮಾಡ್ಕೊಂಡು ಆಮೇಲೆ ಮಾಡಕ್ಕೆ ನಿಂದಿರ್ತೀನಿ ಉಳ್ಳಾಗಡ್ಡಿ ಅದೆಲ್ಲ ಹೆಚ್ಚಬೇಕು ನೋಡುವ ಈಗ ನಾ ಹೆಚ್ತೀನಿ ತಗೋ ತೆಳ್ಳಗೆ ಚಾಕುಲಿ ತೆಳ್ಳಗೆ ಹಾಕೋ ಹೌದಾ ಹೆಚ್ಚಂಗ ಇಲ್ಲಿ ನೋಡಿರಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡಿರಿ ಈಗ ಅದಕ್ಕೆ ಡಬ್ರಿಕಾಯಿ ಹಾಕಿಟ್ಟಿನಿ ರೀ ಸ್ವಲ್ಪ ತುಪ್ಪನೂ ಮತ್ತು ಇದನ್ನು ಎಣ್ಣೆ ಕುಡಿ ಹಾಕಬೇಕು ತುಪ್ಪದಾಗ ಮಾಡಿದ್ರೆ ನಡ್ತೈತಿ ನಾನು ಎರಡು ಕೂಡಿಸಿ ಸ್ವಲ್ಪ ತುಪ್ಪ ಮೆಲ್ಟ್ ಮಾಡಿ ಹಾಕ್ತೀನಿ ತಡ್ರಿ ನೋಡಿ ತುಪ್ಪ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಎಣ್ಣೆನೂ ಹಾಕ್ಕೊತೀನಿ ರೀ ಈಗ ಸ್ವಲ್ಪ ಎಣ್ಣೆನೂ ಹಾಕಿದ್ದೀರಿ ಈಗ ಏನು ಮಾಡಪ್ಪ ಅಂದ್ರೆ ಉಳ್ಳಾಗಡ್ಡಿ ಹಾಕ್ಕೊಂಬಿಡಣ್ರಿ ಎಣ್ಣೆ ಒಳಗಿದ್ದೀರಿ ನಾನು 1 kg ಚಿಕನ್ಗೆ ಅಂತೇಳಿ ಒಂದು ಅರ್ಧ kg ಮೇಲೆ ಅದಾನ್ರಿ ಉಳ್ಳಾಗಡ್ಡಿ ಅಷ್ಟು ಉಳ್ಳಾಗಡ್ಡಿ ಹಾಕೀನಿ ರೀ ಈಗ ಚಲೋ ಕೆಂಪಾಗಂಗೆ ಫ್ರೈ ಮಾಡ್ಬೇಕ್ರಿ ಈಗ ಅದು ಮಮ್ಮಿ ಉಳ್ಳಾಗಡ್ಡಿ ಫ್ರೈ ಆಗಕತ್ತಮೇನು ಆಗ್ಬೇಕು ತೆಳ್ಳಗೆ ಹೆಚ್ಚಿಲ್ಲ ನೀನು ತೆಳ್ಳಗೆ ಹೆಚ್ಚಿ ನೀವು ಎಷ್ಟು ತೆಳ್ಳಗೆ ಹೆಚ್ಚಿ ಅಷ್ಟು ಜಲ್ದಿ ಫ್ರೈ ಹಾಕೊಂಬವು ಕೈ ಆಡ್ಬೇಕಲ್ಲ ಸ್ವಲ್ಪ ಹಚ್ಬಿಡ್ತಾವು ನಮ್ಗೆ ಹೊತ್ತೋದು ಬೇಡ ಬ್ರೌನ್ ಕಲರಿಗೆ ಬರ್ಬೇಕು ಇದೊಂದು ಸ್ವಲ್ಪ ಡಿಫ್ರೆಂಟ್ ಐತಿ ಚಿಕನ್ ಬಿರಿಯಾನಿ ಟೇಸ್ಟಿ ಒಂದು ಸ್ವಲ್ಪ ಇದಕ್ಕೆ ಬಂದು ಲೈಟಾಗಿ ಅರ್ಶಿಯಾರು ಬಂದಿರ್ತು ಅರ್ಶಿಯಾ ಜಲ್ದಿ ಬಂದ್ರಲ್ಲ ಇವತ್ತು ಹೌದನ ಸಾನಿಯಾ ಎಲ್ಲಿ ಹೋದ್ಲ ಸುಮ್ಮನೆ ಬುರ್ಕಾ ಬಿಚ್ಚ ಆತ ಆಳಿಬಿಟ್ಟೆ ಏನೀಗ ಅದೇ ಅರ್ಧ ತಾಸು ರೆಡಿ ಆಕೈತಿ ಉಂಡು ಹೋಗೋದಿಂತ್ರಿ ಏನು ಚಿಕನ್ ಇದು ಉಳ್ಳಾಗಡ್ಡೆ ಎಲ್ಲ ಫ್ರೈ ಆದಲ್ಲ ಈ ಚಿಕನ್ ಹಾಕೊಂಡಮ್ಮ
ಈ ರೀತಿ ಗೋಲ್ಡನ್ ಕಲರಿಗೆ ಬರಬೇಕು. ಮಿಕ್ಸ್ ಮಾಡೋಣ ಚಿಕನ್. ಸ್ವಲ್ಪ ಈಗ ಏನು ಮಾಡೋಂತಂದ್ರೆ ಉಪ್ಪು ಹಾಕೋಣ. ಇಲ್ಲ ತಂದು ಚಿಕನ್ ಸಪ್ಪ ಆಗ್ಬಿಡುತ್ತೆ ಆಮೇಲೆ ಹಾಕಿನಿ ಅಂದ್ರೆ ಹೋಳು ಇರ್ತಲ್ಲ ಪೀಸ್ ಅವೆಲ್ಲ ಸಪ್ಪ ಅದಕ್ಕೆ ಸ್ವಲ್ಪ ಇದನ್ನು ಹಾಕಿನ ಉಪ್ಪು. ಈಗ ಉಪ್ಪು ಹಾಕೋಣ. ಟೀ ಮಿಕ್ಸ್ ಮಾಡೋಣ. ಚಿಕನ್ ಮಸ್ತ್ ಕುದಿಯಾಕೈತಿ. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಬಿಡೋಣ. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಮಿಕ್ಸ್ ಮಾಡೋದಕ್ಕೆ. ಈಗ ಇಲ್ಲಿ ನಾನು ನೀರು ಕಾಯಕ್ಕಿಟ್ಟಿನಿ ರೀ. ಎದಕ್ಕೆ ಅಂದ್ರೆ ರೈಸ್ ಮಾಡ್ಕೋಬೇಕಲ್ರಿ. 50% ಅನ್ನ ಕುದಿಬೇಕು ರೀ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಾಜೀರಿಗೆ, ಚಕ್ಕಿ, ಒಂದು ದೊಡ್ಡ ಏಲಕ್ಕಿಕಾಯಿ ರೀ, 2 ಸಣ್ಣ ಏಲಕ್ಕಾಯಿ, ಲವಂಗ, ಆಮೇಲೆ ಚಕ್ರ ಮಕ್ಕಿ ರೀ, ಉಪ್ಪು ರೀ. ಈಗ ಸ್ವಲ್ಪ ಎಣ್ಣೀರು ಹಾಕೋರಿ ಅಥವಾ ಇದ್ರೊಳಗೆ ತುಪ್ಪನಾದ್ರೂ ಹಾಕ್ಕೊಳ್ರಿ. ನಿಂಬೆಹಣ್ಣು ಹಿಂಡ್ಕೊಂಡ್ರಿ, ರಸ ಹಿಂಡ್ಕೊಂಡ್ರಿ. ಇದಕ್ಕೆ ಒಂದು 4 ಕಟ್ ಮಾಡೋಂಥ ಮೆಣಸಿಗೆ ಹಾಕೊಂಡ್ರಿ, ಟೊಮೆಟೊ ಹಾಕೊಂಡ್ರಿ. ಈಗ ಚಲೋ ಮಿಕ್ಸ್ ಮಾಡೋಣ. ಚಿಕನ್ ಯಾವ ರೀತಿ ಕುದಿಯಾಕೈತೆ ನೋಡಿರಿ ಎಣ್ಣೆ ಒಳಗೆ. ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕ್ರಿ. ತಳ ಹಿಡ್ತೈತ್ರಿ. ಇದಂಕರ ಜಲ್ದಿ ತಳ ಹತ್ಬಿಡ್ತಾವೆ. ಡಬ್ರಿನ ಇದೈತಲ್ಲ ಕೆಳಗಡೆ ಅಂತ ಡಬ್ರಿನ ಐತಲ್ಲ. ಈಗ ಮುಚ್ಚೋಣ. ಇಲ್ಲಿ ನೋಡ್ರಿಪ್ಪ ಅರೇಬಿಕನ್ ಮಸಾಲೆ ರೀ. ಅಂಗಡಿ ಒಳಗೆ ಕೇಳಿದ್ರೆ ಕೊಡ್ತಾರೆ ರೀ. ಮತ್ತು ಒಣ ಖಾರ ರೀ, ಸ್ವಲ್ಪ ಗರಂ ಮಸಾಲೆ ರೀ, ಕೊತ್ತಂಬರಿ ಕಾಯಿ ಪುಡಿ ರೀ, ಸ್ವಲ್ಪ ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಅರ್ಶಿಣ ಪುಡಿ ರೀ. ಇದನ್ನೇನು ಮಾಡಪ್ಪಂದ್ರೆ ಇದ್ರೊಳಗೆ ಹಾಕೊಂಡ್ಬಂದ್ರಿ. ಹಾಕೊಂಡ್ರೆ ಮಿಕ್ಸ್ ಮಾಡಿ. ಉಪ್ಪು ಮತ್ತು ನೀವು ನೋಡಿ ಹಾಕ್ಕೊಳ್ರಿ. ಆಮೇಲೆ ಒಮ್ಮಕ್ಕಳೇ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಉಪ್ಪು ರೀ ನೋಡಿ ಹಾಕ್ಕೊಳ್ರಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತಾರೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ. ಈಗೇನು ಮಾಡೋಂತಂದ್ರೆ ಒಂದು ಬತ್ತ ಮೊಸರು. ಇದಕ್ಕೆ ಮೊಸರು ಮಸಾಲೆ ಎಲ್ಲ ಕರೆಕ್ಟಾಗಿದ್ರನ ಬಿರಿಯಾನಿ ರೀ. ನೋಡಿ ಈಗೇನು ಮಾಡೋಂತಂದ್ರೆ ಮೊಸರು ಹಾಕೊಂಡ್ರಿ. ನೋಡಿ ಇಷ್ಟು ಕನ್ನ ಮೊಸರು ತಗೊಂಡು ಸ್ವಲ್ಪ ಸ್ಲೋ ಇಟ್ಕೊಂಡು ಗ್ಯಾಸನ್ನು ಉರಿನ ಕಡಿಮೆ ಇಟ್ಕೊಂಡು ಈ ಮೊಸರು ಹಾಕೊಂಬಿಡೋಣ. ಇವಾಗ ನೀರು ಏನು ಹಾಕೊಳ್ಳೋದಿಲ್ಲ ರೀ. ಈಗ ಮಿಕ್ಸ್ ಮಾಡೋಣ್ರಿ. ಇದು ಮೊಸರೊಳಗೆ ಮಿಕ್ಸ್ ಮಾಡ್ಕೋಬೇಕಲ್ಲ ಮೇಲೆ. ಆಮೇಲೆ ಒಂದು ನೀರು ಹಾಕಿ ನಡೀತೈತಿ. ಅದ ಗ್ರೇವಿನ ಜಾಸ್ತಿ ಆಯ್ತಂದ್ರೆ ಬೇಡ ನೀರು. ಮೊದಲು ಚಿಕನ್ ಬೆಂದ್ಬಿಟ್ಟಿರ್ತೈತಲ್ಲ ನಮ್ದು, ಮತ್ತು ನೀರು ಹಾಕೋವಂಥ ಅವಶ್ಯಕತೆ ಇರೋಂಗಿಲ್ಲ. ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಉಪ್ಪು ಕಡಿಮೆ ಆಗಿತ್ತು, ಸ್ವಲ್ಪ ಉಪ್ಪು ಹಾಕಿದ್ದೆ ನಾನು. ಅದು ಮೊಸರಿಂದಿತ್ತಲ್ಲ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕಿದೆ ನೋಡಿ. ಈಗ ಇದನ್ನೇನು ಮಾಡ್ತೀನಿ ಅಂದರೆ ಇದು ಚಕ್ರೆ ಇಡ್ತೀನಿ. ಇದು ಚಕ್ರೆ ಇಡ್ತೀನಿ. ಈ ಕಡೆ ಜೋರು ಐತ್ರಪ್ಪ ನಮ್ದು. ಜೋರು ಐತಿ ಇದು. ಇನ್ನೇನು ಮಾಡ್ಬೇಕಂದ್ರೆ ಇಳಿಸಿ ನೋಡಿ. ಡಬ್ರಿ ಕಾಡೆಯಲ್ಲಿದೆ ಅವಾಗಿಂದ ಇಟ್ಟರು ಒಲಿನ ಹೋಗೈತಿ. ನಾವು ಚಾಲು ಮಾಡಿದ್ರೆ ಬಿಸಿ ಆಕೈತಿ. ಚಲೋ ಮಾಡಿದೆ ನಾನು. ಅರೇಬಿಯನ್ ಸ್ಟೈಲ್ ನಾವು ಬಿರಿಯಾನಿ ಮಾಡ್ತೀವಿ ಅಂತ ಹೇಳಿದ್ರೆ ಬಾಸ್ಮತಿ ರೈಸ್ ಯೂಸ್ ಮಾಡ್ಬೇಕ್ರಿ. ಅಮ್ಮ ಉಣ್ಣಲ್ಲಿ ಬಾಸ್ಮತಿ ರೈಸ್ ರೀ. ಹಾಗಾಗಿ ನಾವು ಜೀರಾ ರೈಸ ತೊಗೊಂಡು ನೋಡ್ರಿ. ಚಂದನ್ ಸೂಪರ್ ಟೇಸ್ಟ್ ಆಕೈತಿ. ಭಾಳ ಟೇಸ್ಟ್ ಆಗುತ್ತೆ ರೀ ಅದು. ನಮಗೆಲ್ಲ ಹಿಡ್ಸೈತಿ ರೀ. ಅಮ್ಮ ಉಣ್ಣಲ್ಲರಿ. ಹಾಗಾಗಿ ಅವ್ರೊಬ್ಬರ ಸಲುವಾಗಿ ನಾವೇನು ಮಾಡಿದ್ವಿ ಜೀರಾ ರೈಸ ಹಾಕಾಕತ್ತೀವಿ ರೀ. ಇದು ಚಂದನ್ ರೈಸ್ ಅಂತೇಳಿ ಅಂದ್ರೆ ಭಾಳ ರುಚಿನೇ ಐತ್ರಿ. ಮತ್ತು ಅನ್ನ ಅಷ್ಟು ಇದಾಗುತ್ತೆ ನೋಡ್ರಿ ಇದು. ಇಲ್ಲಿ ನೋಡ್ರಿ ಈಗ ಅಕ್ಕಿ ಹಾಕೀನಿ ರೀ ನಾನೀಗ. ಇವೇನು ಮಾಡಂತಂದ್ರೆ ಮಸಾಲೆ ಅದಾವಲ್ರಿ ಇವು ಎಲ್ಲ ಚಕ್ಕಿ ಲವಂಗ ಅವೆಲ್ಲ ತೊಗೊಂಬಿಡನ್ರಿ ಒಂದು ಚಮಚಲಿಂತ ರೀ. ಈಗ ನೋಡ್ರಿ ಅವು ಕಡಿ ಮಸಾಲೆ ಹಾಕಿದ್ನಲ್ರಿ ಅವನ್ನೆಲ್ಲ ತೆಗೆದೆ ನಾನು. ತೆಗೆದು ಈಗ ಅನ್ನ ಇನ್ನೊಂದು ಚೂರು ಕುದಿಸ್ತೀನಿ ರೀ. ಇನ್ನೊಂದು ಸ್ವಲ್ಪ ಕುದಿಸಿ ಬಸ್ಬಿಡ್ತೀನಿ ರೀ. ಒಂದು 50% ಎಲ್ಲ ಕುದಿಬೇಕು. ಕುದಿಬೇಕದು. ಅನ್ನ ಮಾಡೋಂಥ ಡಬ್ರಿ ಒಳಗನ ಈಗ ಏನು ಮಾಡ್ಬೇಕಂದ್ರೆ ಕೆಳಗೆ ರೈಸ್ ಅಕ್ಕಿ ಒಂದು 50% ಅಷ್ಟೇ ಇದಾಗಬೇಕ್ರಿ. ಅವು ಇಲ್ಲದ ಮಿಜ್ಜಾಗ್ಬಿಡ್ತೈತಿ. ಮತ್ತು ನಿಜ್ಜಕ್ಕೈತಿ ಅನ್ನ. ಅದು ಬಿರಿಯಾನಿ ಟೇಸ್ಟ್ ಹೋಗ್ಬಿಡುತ್ತೆ ನಿಜ ಅಂತಂದ್ರೆ. ನಿಜ ಒಟ್ಟ ಆಗ್ಬಾರ್ದು. ನೋಡಿರಿ ಈ ಕೆಳಗೆ ಇಷ್ಟನ್ನು ಹಾಕೊಂಡ್ರಿ ಸಾಕನ ಬಿತ್ತನ ಕೆಳಗೆ ಸಾಕು ಬಿಡುವ. ಈಗ ಮೇಲೆ ಚಲ್ಲಾತಿ ನೋಡಿ ಎಲ್ಲ ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಂಡ್ರಿ. ಫ್ರೈ ಮಾಡಿದ್ದು ಉಳ್ಳಾಗಡ್ಡಿ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ, ಸ್ವಲ್ಪ ತುಪ್ಪ ಆಮೇಲೆ ಗ್ರೇವಿ ಹಾಕೊಂಡ್ರಿ.
ಯಾಕೆ ಬರೀತ ಹ್ಞೂ ವಾಸನೆ ತೊಗೊಳಕೈತಿನ ಇಲ್ವಾ ಅರ್ಶ ಅದು ವರ್ಷ ಅನ್ನೋದು कर थोड़ी तो ऐसा मज़े बोल रही मैं ಈಗ ಇದ್ರ ಮೇಲೆ ಏನು ಮಾಡಂತಂದ್ರೆ ರೈಸ್ ಹಾಕೋಣ ಮತ್ತೆ ಸಾಕದೆ ಇಷ್ಟ ಕೇಳಿ ಇನ್ನೂ ಸ್ವಲ್ಪ ಸೀರೆ ಹಾಕಿ ಭಾಳ ಆಕೈತೆ ಮತ್ತೆ ಒಂದ ಕಡೆ ಅಂತಂದ್ರೆ ಈಗ ಮತ್ತೆ ರೈಸ್ ಹಾಕೋಣ डबल ट्रिपल लेयर ಮಾಡಬೇಕು ಅಂದ್ರೆ ಎಲ್ಲ ಅನ್ನಕ್ಕೆಲ್ಲ ಕರೆಕ್ಟಾಗಿ ಹಿಡಿತು ಮಾಡಿ ಇಲ್ಲ ಮತ್ತೆ ಫ್ರೈ ಮಾಡಿದ್ದು ಉಳ್ಳಾಗಡ್ಡಿ ಉಳ್ಳಾಗಡ್ಡಿನ ಭಾಳ ಟೇಸ್ಟ್ ಕೊಡೋದು ಮಾಡ್ಯಾರ ಹೌದು ಉಳ್ಳಾಗಡ್ಡಿ ಎಷ್ಟು ಇರ್ತೈತೆ ಅಷ್ಟು ಟೇಸ್ಟ್ ಆಕೈತ್ರದ ಟೇಸ್ಟ್ ಭಾಳ ಅದ ಉಳ್ಳಾಗಡ್ಡಿದು ಸ್ವಲ್ಪ ತುಪ್ಪ ಈಗ ಇದನ್ನ ಹಾಕೊಂಡ್ರೆ ಮತ್ತೆ ಗ್ರೇವಿ ಡಬಲ್ ಟ್ರಿಪಲ್ ಲೇಯರ್ ಮಾಡಿ ಹಾಕಿದ್ವಿ ಅಂತ ಹೇಳಿದ್ರೆ ಟೇಸ್ಟ್ ಸೂಪರ್ ಹಾಕಿದ್ರಿ ಸೂಪರ್ ಸೂಪರ್ ಮಸಾಲೆ ಜಾಸ್ತಿ ಆಗ್ತದೆ ನಮ್ದು ಮಸಾಲೆ ಜಾಸ್ತಿನೇ ಇರುತ್ತೆ ನಮ್ದು ಜಾಸ್ತಿ ಇರ್ಬೇಕು ರೈಸಿಗೆ ಅಂದ್ರೆ ಕರೆಕ್ಟ್ ಆಕೈತಿ ಅದು ಇಲ್ಲ ತಂದ ಒಂದು ಕಡೆ ಹತ್ತು ಒಂದು ಕಡೆ ಹತ್ತಿಲ್ಲ ಅಂದ್ರೆ ಅದು ಟೇಸ್ಟ್ ಅನ್ಸಂಗಿಲ್ಲ ಅದು ನಮ್ಮ ಗ್ರೇವಿನ ಹೆಂಗಾಗೈತಿ ಹಾಕಿಲ್ಲ ಅಷ್ಟು ಗ್ರೇವಿ ಹಾಕ್ಬಿಡು ಸೈಡೆಲ್ಲ ಗ್ರೇವಿ ಎಷ್ಟು ಕೊಂಡಾಗೈತ್ರಿ ಅಂದ್ರೆ ಚಲೋ ಈಗ ಹಚ್ಚಿನ ಇದೈತಲ್ಲ ಅದೆಲ್ಲ ಅಳ್ಳಿ ಬಿಡತ್ತೆ ಈಗ ರೈಸ್ ಹಾಕಲೇ ಇದನ್ನ ಹಾಕ್ಬಿಡೋದು ಮ್ಯಾಲೆ ಸ್ವಲ್ಪ ಜಾಸ್ತಿನೇ ಇಟ್ಟಿರಿ ಮತ್ತು ನಮ್ಮ ಸುಮ್ಮನಾರ ಅದಾರಲ್ರಿ ಈಗ ಹಂಗಾಗಿ ಜಾಸ್ತಿನೇ ಬಿರಿಯಾನಿ ಮಾಡಿದ್ರು ಅಂತಂದು ಜಾಸ್ತಿ ಮಾಡಿಬಿಟ್ಟಿರಿ ನಾವು ಮತ್ತು ಉಳ್ಳಾಗಡ್ಡಿ ಮೇಲೆ ಹಂಗತಿರೋದ ಉಳ್ಳಾಗಡ್ಡಿ ಮೇಲೆ ಉಳ್ಳಾಗಡ್ಡಿ ಮೇಲೆ ರೈಸಲ್ಲ ನಿಂಬೆಹಣ್ಣು ಹಾಕಂದ ಅಷ್ಟೇ ನಿಮ್ಮನೆ ಹಿಂಡ್ಕೊಂಡ್ಬಿಡುದ್ರಿ ಹುಳಿ ಹುಳಿಯಾಗಿ ಮಸ್ತ್ ಆಕೈತಿ ಬೀಸ್ ತೆಗೆನಿ ಒಂದು ಮತ್ತು ತುಪ್ಪ ಮೇಲೆ ತುಪ್ಪ ಹಾಕೋಣ ನಂತರ ಸ್ವಲ್ಪ ಫುಡ್ ಕಲರ್ ಹಾಕೋಣ ಚಂದ ಕಾಣಿಸುತ್ತೆ ಅಂತ ಸ್ವಲ್ಪ ಹಾಕಿದ ಇದರಲ್ಲಿ ನೀರೊಳಗೆ ಹಾಕಿಲ್ಲ ಏನು ನಾನು ಈಗ ಸುಮ್ಮನೆ ಇದ್ರ ಮೇಲೆ ಈ ಥರ ಉದುರ್ಸ್ಕೊಂಬಿಡೋಣ ನೀರಾಗ ಹಾಕ್ಬೇಕಿದೆ ಬೇಡ್ತಾವೆ ಈಗ ಅಳಿ ಬಿಡ್ಬಿಡೋಣ ಇದನ್ನು ಬೇಯ ಬಿಡುವ ಅಂತಂದ್ರೆ ಹಾಕಂತಂದು ಗ್ರೀನ್ ಚಲೋ ಕಾಣ್ತೈತ್ರಿ ಹಾಕ್ಸಿದ್ರೆ ನಾವು ಸ್ವಲ್ಪ ನೋಡಿ ಈಗ ಎಷ್ಟು ಮಸ್ತ್ ಕಾಣತೈತಿ ಈಗ ನೋಡ್ರಿ ಸಣ್ಣ ಊರಿಲಿಂತ ಇಟ್ಟಿವ್ರಿ ಗ್ಯಾಸಿನ ಮೇಲೆ ಅದ್ರ ಮೇಲೆ ಒಂದು ದೊಡ್ಡದೊಂದು ಒಳಕಲ್ಲಿ ಇಟ್ಟೀನಿ ನಾನು ಇನ್ನೊಂದು ಸ್ವಲ್ಪ ಹೊತ್ತು ತಡ್ರಿ ಹೋಗಿ ಬರಕಾಯ್ತೀನಿಲ್ಲ ಹಾಂ ಮತ್ತು ಬರ್ರಿ ಮುಚ್ಚಿಬಿಡ್ರಿ ಶಿ ಅನ್ನ ಏನು ಕರೆಕ್ಟಾಗಿ ಮುಚ್ಚನ್ನ ಹೋತ ನೋಡೋದು ಒಲಿ ಹೋಗೈತೆ ನೋಡು ಐತೆ ಇಲ್ಲ ಅರ್ಶಿ ಇದು ಮಾಡತ್ತಾಳ್ರಿ ಚಟ್ನಿ ರೀ ನಮ್ಮ ಹಸ್ರು ಹಂಗೆ ಇದು ಮಾಡಿದ್ರತ್ತಂದ್ರೆ ಅಕ್ಕಿ ಆಕೆ ನಮ್ಮ ಅರ್ಶಿಗೆಲ್ಲ ಪದ್ಧತಿ ಸೇರಬೇಕು ಆಕಿಗೆ ಅಳತ್ತೆ ನೋಡೋಣ್ರಿ ಸ್ವಲ್ಪ ಹೋಗಿ ಬರ್ಬೇಕ್ರಿ ಇದು ಬರಕಾಯ್ತ್ರಿ ಲೈಟಿಗೆ ಪುಟಾಣಿ ಹಿಟ್ಟು ಹಾಕಿ ಮಾಡಿದ್ರೆ ಮಸ್ತ್ ಆಕೈತಾರಿಪ್ಪ ಚಟ್ನಿ ಗಟ್ಟಿ ಬರೈತಿ ಗಟ್ಟಿ ಅಲ್ಲ ಮತ್ತು ಟೇಸ್ಟ್ ಬರ್ತೈತಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಉಳ್ಳಾಗಡ್ಡಿ ಮೊಸರು ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಡ್ತಾಳ್ರಿ ಈಗ ರೆಡಿ ಆಯ್ತು ನೋಡುವ ಹೋಗಿ ಬರ್ತಿರ್ಬೇಕ್ರಿ ಅದ್ರಾಗ ಬಿರಿಯಾನಿ ಆಗೈತೆ ಅಂತಂದು ಗೊತ್ತಾಗತ್ತೆ ನೋಡ ಫುಡ್ ಕಲರ್ ಹಾಕಿದ್ರೆ ಹಿಂಗೆ ಟೇಸ್ಟ್ ಕಾಣ್ತೈತಿ ಸೂಪರ್ ಕಾಣ್ತೈತಿ ಚಂದ ಚಂದ ಕಾಣ್ತೈತಿ ಟೇಸ್ಟ್ ಅಲ್ಲದು ಫುಡ್ ಕಲರ್ ಅಷ್ಟು ಮಿಕ್ಸ್ ಮಾಡಿ ಸೈಡ್ನಾಗ ಅಷ್ಟು ಮಿಕ್ಸ್ ಮಾಡಲಿ ಈಗ ಸೈಡ್ನಾಗ ಅಷ್ಟು ಮಿಕ್ಸ್ ಮಾಡಿಬಿಡು ಇದನ್ನ ಮಮ್ಮಿ ಸರಿ ನೋಡ್ತಿರ್ತೀನಿ ನಾನು ಅಷ್ಟ ನಾನು ಮಾಡಿಲ್ಲ ವಾವ್ ನೋಡು ಹೆಂಗಾತ ಮಸ್ತ್ ಕಾಣತೈತಿ ಕತ್ತಿನೂ ಐತಿ ಕತ್ತಿನೂ ಐತಿ ಅದನ್ನ ಐತಿ ನೋಡಮ್ಮ ಸೂಪರ್ ಕಾಣತೈತಿ ಸೂಪರ್ ಕಾಣಿಸೈತಿಲ್ಲ ಇಲ್ಲಿ ಮಮ್ಮಿ ಹಚ್ಚಿಸ್ಕೊಡತ್ತಾರೆ ಎಲ್ಲರಿಗೂ
ನಮ್ದಂತೂ ಬಿರಿಯಾನಿ ಸೂಪರ್ ಆಗೈತ್ರಿಪ್ಪ. ಎಂಥ ಟೇಸ್ಟ್ ಆಗೈತೆ ಅಂತ ಹೇಳಿದ್ರಿ ಅವ್ನು ಕೇಳಂತಳ್ರಿ. ಹೆಂಗೈತೆ? ಚಲೋ ಆಗೈತೆ. ಇದು ಗ್ರೇವಿ ಹಾಕಿತ್ತ ಏನು ಹಾಕಿತ್ತ ಗೊತ್ತಿಲ್ಲ, ಅಮ್ಮನ ಬಾಯಿ ಕೆಟ್ಟೈತಿ ಅಂತಂದು ನಿಮ್ಮ ನೋಡಿದ್ರೆ ಬಿರಿಯಾನಿ ಆಗಿಬಿಡ್ತದೆ ಈಗ. ಹಾಂ ಅಂತಾರ ಬಿಡು, ಬಾಯಿ ಕೆಟ್ಟೈತಿ ಅಂತ ಅವ್ರಿಗೇನು. ಹೆಂಗೈತಾರಿಪ್ಪ? ಟೇಸ್ಟ್ ಆಗೈತಲ್ಲಮ್ಮ? ಏನಿಲ್ರಿ, ಟೇಸ್ಟ್ ಆಗೈತಿ. ಅವಸರೊಳಗೆ ಇದ್ರಿ ಅವ್ರು. ನಾನು ಗ್ಯಾಸ್ ಜೋರು ಇಟ್ಟ ಇದು ಮಾಡಿದೆ ಅದನ್ನ, ಆದ್ರೂ ಹಳೈತಿ, ಅದು ಚಲೋ ಆಗೈತಿ. ಹೌದು ಮಾಡ್ರಿ ಅವನೀಗ ಹಾಕ್ಬೇಕನ್ನ. ಅಮ್ಮ ಅವನೊಂದು ತಗೋಲಿಲ್ಲ ನೋಡಮ್ಮ, ಅವನು ಹೋಗಿ ಬರ್ರಿ. ಬಿಸಿಲು ಅನ್ನೋದು ಬ್ಯಾಸ್ಗೆ ಬಿಸಿಲಾಗೈತಿ. ಆಟೋ ಬಂತ್ರಿ, ಆಟೋದಾಗ ಹೋಗಕತ್ತಾರ ಅವ್ರು. ಏನ್ ಮೈಗಿದು ಅಂಗಡಿ ಹಾಕದ ಯಾವಾಗ? ಅದನ್ನ ಅಂಗಡಿ ಸಂಜಿಗೆ ಹಾಕ್ಬೇಕ್ರಿ. ಸಂಜೆಗೆ ಹಾಕಂಡ್ರಿ. ಸಂಜಿಗೆ ಹೋಗಿ ತಡ್ಪತ್ರಿ ಎಲ್ಲ ಹಾಕಿ ಅಲ್ಲಿ ಇದೆಲ್ಲ ಜಳ ಮಾಡಿ ಮ್ಯಾಗೆಲ್ಲ ತಡ್ಪತ್ರಿ ಕಟ್ಟಿ. ಇವತ್ತು ಮಕ್ಕಳದ ನೀವು? ನಮ್ದು ಇವತ್ತಲಿದ್ದ ಅಲ್ಲೇ ಪ್ರಯಾಣ. ಇವತ್ತ ಪ್ರಯಾಣ ಅಲ್ಲೇ ಅಂತ ನೋಡ್ರಿ ಅವ್ರು. ನಂದು ಅರಿಪ ಅಂದ ಅಲ್ಲೇ. ಅರಿಪ ನಾನು ಅಲ್ಲೇ ಖಾಯಂ ನೋಡಿನ 6 ದಿವಸ. ಹೋದ್ಸಲ ಸೊಳ್ಳಿ ಜಗ್ಗಿ ಕಡಿಯಾತಿದ್ದು, ಮಚ್ಚರದಾನಿ ಕಟ್ಕೊಂಡಿದ್ವಿ ಅಂತದ್ರೊಳಗ. ಮಚ್ಚರದಾನಿ ಕಟ್ಟಿದ್ಲ, ಒಂದ್ ಸೊಳ್ಳಿ ಹಾಕೊಂಡಿದ್ದಿಲ್ಲ. ಸೊಳ್ಳಿ ಹಾಕೊಂಡಿದ್ದಿಲ್ವಾ? ಮಚ್ಚರದಾನಿ ಕಟ್ಕೊಂಡು ಹೆಂಗ ಐಡಿಯಾ ಮಾಡಿ ಕಟ್ಟಿದ್ಲವ. ಪಿನ್ ಹಾಕ ಕಟ್ಟಿದ್ದೆ. ತೆಗೆದಾಗ ಮಕ್ಕೊಂಡ್ವಿ. ಎಷ್ಟು ಮಸ್ತ್ ನಿದ್ದೆ ಹತ್ತೈತ್ ಮಮ್ಮಿ ಅಲ್ಲಿ. ಸ್ವರ್ಗಕ್ಕೆ ಹೋದ್ರು ಸಿಗಲ್ಲ ಅಷ್ಟ್ ನಿದ್ದಿ ಅಲ್ಲೇ. ಹಂಗಾಕೈತಿ. ಒಂದ್ 5 ದಿನ ನೋಡ್ರಿಪ್ಪ, ನಾವ್ ಆಗಿರಂಗಿಲ್ರಿ. ಈಗ ಒಂದ್ 5 ದಿನ ರೀ ನಾನು ಮಮ್ಮಿ ಆಗಿರ್ತೇನ್ರಿ, ಮಮ್ಮಿ ಆಡಿವಾಗಿರ್ತಾರ. ಅದಲ್ಲ ಮಮ್ಮಿ ಹಿಂಗಾಗಿರ್ತೀವಿ. ಅಷ್ಟ ಆಕತ್ವ. ದೇವ್ರ ಆಶೀರ್ವಾದ ಬೀಪಾತ್ ನಂದು ಸಿದ್ದಪ್ಪದ್ದು ದಯಾ ಐತಿ ಉಣ್ಕಲ್ಗೆ. ಏನು ಅಂದ್ರೆ ಎಲ್ಲಾ ಜಗತ್ತಕ್ಕೂ ಅವ್ರ ದಯಾ ಇರ್ಲಿ ಅಂತ ಬೇಡಿಕೊಳ್ಳೋದು. ಮತ್ತು ಮಮ್ಮಿ ಕಮೆಂಟ್ ಮಾಡತ್ತಾರ ಬಂದು ಸಾಕು ಮಿನಿಕೆ ಚಳಗು ಮಾಡ್ತಾರ ಬಂದು. ಒಂದೊಂದ್ಸಲ ಅರ್ಶಿಯ ಬ್ಲಾಗ್ಗಳು, ಅರ್ಶಿಯನದಾಫ್ ಅರ್ಶಿಯನ್ ಚಾನಲ್ ಯಾರಾದ್ರೂ ಉಡಿ ಕಟ್ಟೋರು ಮಾಡೋರು ಇದ್ರಂತ ಹೇಳಿದ್ರ. ಯಾಕಂದ್ರ ಹೋದ ವರ್ಷನು ಸಾಕಷ್ಟು ಜನ ಉಡಿ ಕಟ್ಸಿದ್ರಿ. ಅದು ಎದಕ್ ಕಟ್ತಾರ ಏನಂತ ಹೇಳ್ಬಿಡ್ರಿ. ನನಗ ಕಮೆಂಟ್ ಮಾಡಿ ಹೇಳಿದ್ರಿ ಮತ್ತು ಫೋನ್ ಮಾಡಿ ಹೇಳಿದ್ರಿ. ಮತ್ತು ಮೊನ್ನೆ ಆದವ್ರೆಲ್ಲ ಕಟ್ಸಿದ್ರಿ. ನಿನ್ನೆ ನಾನು ಕಟ್ಟಿದ್ದ ಮೊನ್ನೆ ಅಲ್ರಿ, ನಿನ್ನ ಸಾಯಂಕಾಲ ನಿನ್ನೆ ಸಾಯಂಕಾಲ ಇಬ್ರು ಇದು ಮಾಡ್ಸ್ಯಾರ ನೋಡ್ರಿ. ಮತ್ ಮನ್ನಿನೂ ಮಾಡ್ಸಿದ್ರಿ. ನಮ್ಗೆಲ್ಲ ಕೆಲಸ ಹಂಗ ಅದಾದಾರಿ ಅವ್ರು. ನಾವು ವಿಡಿಯೋದೊಳಗ ನಾವು ಜಾಸ್ತಿ ತಗೊಂಡಿಲ್ರಿಪ್ಪ. ಆದವ್ರು ಕೆಲಸ ಆದವ್ರು ಇದಾದವ್ರು ಅಮ್ಮ ಹಂಗ ಫೋನ್ ಹಚ್ತಿರ್ತಾರ, ನಮಗ್ ಫೋನ್ ಹಚ್ತಿರ್ತಾರಿ. ಅದು ಏನ್ ಮಾಡೋದವ್ರೆಲ್ಲ ಹೇಳ್ತಾರೆ, ಅಮ್ಮ ಏನ್ ಮಾಡೋದು ಅದೆಲ್ಲ ಮಾಡ್ಕೊಂತಾನ ಅದ. ಮತ್ತೆ ನಿಮ್ಗ ನಂಬಿಕೆ ಇರ್ಬೇಕ್ರಿ. ನಾವ್ ಇದು ಮಾಡ್ಸಿದ್ರ ನಮ್ಗ ಆಕೈತಿ ಅನ್ನೋಂತ, ಆಕೈತೋ ಇಲ್ಲೋ ಸಕಿನ ಅವ್ರ ಕೈಯಾಗ ನಾವ್ ರೊಕ್ಕ ಕೊಟ್ವಿ, ಕಟ್ಟಿದ್ರೋ ಇಲ್ಲೋ, ಈ ನಂಬಿಕೆ ಬೇಡ್ರಿ. ಈ ಅಪನಂಬಿಕೆ ಇಟ್ಕೋಬಾರ್ದ್ರಿ. ನಂಬಿಕೆಯಿಂದ ಇದು ನನಗ ಆಕೈತಿ ಅಂತ ಹೇಳಂದು ನೀವು ಕೊಟ್ಟದ್ದು ನಮ್ ಕಡೆನ ಇರಂಗಿಲ್ಲ, ನಿಮ್ ಕಡೆ ಉಳಿಯಂಗಿಲ್ರಿ. ಅದು ನಾವು ದೇವ್ರಿಗೆ ಮಾಡಿವ ಅಂತ ತಿಳ್ಕೊರಿ ನೀವು. ಅದು ಒಂದು ನಂಬಿಕೆಯಿಂದ ನಾವು ಮಾಡ್ತೀವಲ್ರಿ. ನಾನು ಅಮ್ಮ ಏನ್ ಮಾಡ್ಕೊಡ್ತಾರ ಅಷ್ಟ ಶ್ರದ್ಧೆಯಿಂದ, ಯಾರು ಏನ್ ಹೇಳಿರ್ತಾರ ಅಷ್ಟ ನನ್ನ ಮನಸ್ಸಿಂದ ನಾನು ಅಮ್ಮ ನನಗೆ ಇದನ್ನೆಲ್ಲ ಇದು ಮಾಡ್ಕೊಟ್ಟಾರಪ್ಪ, ಅವ್ರು ಏನು ಬೇಡ್ಕೊಂಡ್ರ ಅವ್ರ ಬೇಡಿಕೆ ಈಡೇರ್ಲಿ ಅಂತ ಹೇಳಂದು ನಾನು ಬೇಡ್ಕೊಂಡು ಅದನ್ನ ಮಾಡಿ ಬರ್ತೀನಿರಿಪ್ಪ. ಅದು ನನಗೆ ಗೊತ್ತೈತ್ರಿ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳಂದು. ಈಗ ನೀವು ಹೇಳ್ರಿ ನೋಡುವ, ಉಡಿ ಕಟ್ಟೋದು ಎದಕ್ಕೆ ಅಂದ್ರೆ ನಮಗೆ ಮಕ್ಕಳಾಗಲಿ, ಆ ಬಳಕ ನಮ್ಗೆ ಗಂಡ ಹೆಂಡತಿ ನಾವು ಆರಾಮದಿದ್ದ ಇರಲಿ, ನಮ್ಮ ಮನ್ಯಾಗ ಕಷ್ಟ ಐತಿ, ಕಷ್ಟ ಪರಿಹಾರ ಮಾಡಲಿ, ನಮ್ದು ಏನೈತಿ ಮದ್ವೆ ಆಗಿಲ್ಲ, ನೌಕರಿ ಆಗಲಿ. ಎಷ್ಟೋ ಮಂದಿಗೆ ವರ ಬರಂಗಿಲ್ಲ, ಕನ್ಯೆ ಸಿಗಂಗಿಲ್ಲ. ಇವಾಗ ಹೋದ್ ಮೊಹರಮ್ಮಿ ಕಟ್ಸ್ದವ್ರಿಗೆ ಎಲ್ಲಾರ್ಗು ಮಕ್ಳಾಗಂತ ಎಲ್ಲಾರ್ಗು ಆಗೈತಿ. ನಾವ್ ಯಾರ್ಯಾರು ಕಟ್ಟಿ ಎಲ್ಲಾರ್ದು ಆಗೈತಿವಾ. ನಾ ಮತ್ತಗ ರೊಕ್ಕ ತಗೊಂಡು ಉಡಿ ಕೊಡ್ತಾನಿ. ಕೊಡೋಕೆ ತಾಯಿ ಸಿದ್ದಪ್ಪನ ಆಶೀರ್ವಾದ, ಬೀಪಾತ್ಮನ ಆಶೀರ್ವಾದ ಇದ್ದ ನಿಮಗೆಲ್ಲ ನೀವು ಬೇಡಿರ್ತದ ಎಲ್ಲ ಸೌಕರ್ಯ ಆಕತಿ. ನಾವು ರೊಕ್ಕ ತಗೊಂಡು ನಾವು ಉಡಿ ಕಟ್ಟಾಗ ನಿಮ್ಮ ಮನಸ್ಸಿನಾಗ ಏನೈತಿ ಬೇಡಿಕೆಂದು ನೀವು ಅದನ್ನ ಮನಸ್ಸಿದ್ದ ನೀವು ಮಾಡಿಸಿದ್ರೆ ಅಂದ್ರೆ ನಿಮಗೆ ದೇವರು ಅಷ್ಟು ಇದು ಕೊಡ್ತಾಗ. ಆ ಬಳಿಕ ಆತಂದ್ರೆ ನೀವು ಬಂದು ಏನು ತಾಯಿಗೆ ಒಪ್ಸೋದು, ನೀವು ಏನು ಬೇಡ್ಕೊಂಡಿದ್ರೆ ಹರಕೆ ಆ ತಾಯಿ ಗಲ್ಯಾದಾಗ ಹಾಕ್ಬೇಕು, ಆ ತಾಯಿ ಉಡ್ಯಾಗ ಇಟ್ಟು ಹೋಗ್ಬೇಕು. ಏನು ಅಂದ್ರೆ ಇಷ್ಟ ನಾ ಬೇಡಿಕೊಳ್ಳೋದು. ಮತ್ತೆ ನಾವು ನಂಬರ್ ಕೊಟ್ಟಿದ್ದೀವ್ರಿ. ಇದು ಸಾರಿ ನಂಬರ್ ಕೊಟ್ಟಿ ನೋಡ್ರಿ. ಐತನ ಇರಲ್ಲ ಕೆಲವೊಂದು ಒಬ್ರ ಕಡೆ ಹೇಳಾರಿಪ್ಪ ಅದ ನಂಬರ್ ಬೇಕಂತ ಹೇಳಿದ್ರೆ ಇಂಟ್ರೆಸ್ಟ್ ಇದ್ರ ನಿಮ್ಗೆ ದೇವ್ರ ಮೇಲೆ ನಂಬಿಕೆ ಇದ್ರ ಮಾಡ್ಬೇಕು, ನಾವ್ ಇದು ಮಾಡೇ ತೀರ್ತೀವಿ. ಕಮೆಂಟ್ನ್ಯಾಗ ಹಾಕೊಂಡ್ ತಗೋ ನಂಬರ್, ಕಮೆಂಟ್ ಒಳಗ ನೌಕರಿ ಆಕತಿ. ಏನಂದ್ರ ನಿಮ್ಗೆ ಯಾವ ಕಷ್ಟ ಇರ್ತತಿ, ನಿಮ್ ಕಷ್ಟ ಎಲ್ಲ ಪರಿಹಾರ ಆಕತಿ. ನಿಮ್ಗೆ ಏನು ಬೇಕಂದಿರ್ತೀರಿ ಅದು ಭಾಗ್ಯ ಸಿಗ್ತತಿ.
ನಿಮ್ಮ ಮನಸ್ಸು ಅದು ಆ ತಾಯಿ ಮ್ಯಾಗ ಸಿದ್ದಪ್ಪನ ಮ್ಯಾಗ ಭರೋಸೆ ಇಟ್ಟು ಮಾಡ್ಸಾಗ ಯಾಗದಿರಿ ಎಲ್ಲಾರು ಬಂದು ಮೊರಬ್ನ್ಯಾಗ ಮಾಡಿ ಹೋಗ್ರಿ ಬಂದ್ ಹೋಗ್ರಿ ಅಂಗಡಿಗೆ. ಆ ತಾಯಿ ಭೇಟಿ ಆದಾಗ ಆಕತಿ, ಸಿದ್ದಪ್ಪನ ದೂರ ಭೇಟಿ ಇದ್ದವ್ರು ಆದಾಗ ನಮಗ ಆಗಲ್ಲ ಅಲ್ಲಿ ಬರಾಕ, ನೀವ್ ಮಾಡ್ರಿ, ನಮಗ್ ನಂಬಿಕೆ ಐತಿ ನಿಮ್ ಮೇಲೆ, ನೀವ್ ಮಾಡ್ತಿರೋ ನಂಬಿಕೆ ನಮ್ಗ ಐತಿ ಅಂತ ಅನ್ನೋರ್ ಇದ್ರ ಅಂತ ಹೇಳಿದ್ರೆ ನಮ್ಗೆ ಹೇಳ್ರಿ ನಾವ್ ಮಾಡ್ತೀವಿ. ಮಾಡ್ತೇವೆ ನಾವು. ಯಾಕಂದ್ರೆ ನಮ್ದು ಈಗ ಇದನ್ನ ಕೆಲಸನ ಅದ ನಾವ್ ಮಾಡ್ತೀವಿ, ದೇವ್ರದ್ದು ಇದು ಮಾಡತ್ತೀವಿ ದೇವ್ರ ಅಂಗಡಿನ ಹಚ್ತೇವೆ ನಾವು ಅದನ್ನ ಮಾಡೋದು. ಆದ್ರೆ ಈ ಸಲ ಬಾಳ್ ಜನ ಇದು ಮಾಡ್ತಾರ, ಮೊಹರಮ್ಮಕ್ಕ ಬಾಳ್ ಜನ ಕಟ್ಟಿಸ್ತಾರ್ರಿ. ಕುದುರೆ ಮಾರ್ತೇವಿ, ಏನವ ತೊಟ್ಲಾ ಮಾರ್ತೇವಿ, ಚತ್ತರ್ಕಿ ಮಾರ್ತೇವಿ, ಏನವ ಅದು ಮಕ್ಳಾಗ್ಲಿಲ್ಲ ತೊಟ್ಲ ಕೊಡಿಸಿ ಹೊಕ್ಕಾಗ ಆಗ್ಲಿ ಅಂತ ಬೇಡಿಕೆ ಅಂತ ಕಟ್ಟೋರು ಕಟ್ಟಿ ಹೊಕ್ಕಾಗ ತೊಟ್ಲಾನ ಚತ್ತರ್ಕಿ ಕಟ್ತಾಗ ನಮ್ಮ ಮ್ಯಾಗ ಏನಾಗ ಕಷ್ಟ ಬಂದಿದ್ರ ಪರಿಹಾರ ಆಗ್ಲಿ ಅಂತಂದು ಚತ್ತರ್ಕಿ ಕಟ್ಟಿ ಹೊಕ್ಕಾಗ ಏನಂದ್ರೆ ನಿಮ್ಮ ಮನಸ್ಸಿನಾಗ ಏನೈತಿ ನೀವು ಏನು ಬೇಡಿಕೆ ಅಂತೀರಿ ಅದೆಲ್ಲ ಈಡೇರ್ತೈತಿ. ಮನಸ್ಸಿದ್ದ ಬೇಡಿಕೆ ಹೇಳೋದು, ಕೊಡೋದು ಬಿಡೋದು ತಾಯಿ ಕೈಯಾಗಿಂದು ಅಷ್ಟೇ ರೀ. ಮತ್ತ ಅದನ್ನ ಹೇಳಕ್ ಮತ್ ಸೆಕಿನವ್ರ ಕೈ ರೊಕ್ಕ ಕೊಟ್ಟಿರಿ ಕಟ್ಟಿದ್ರಿ ಅಂತ ಅಪನಂಬಿಕೆ ಮಾತಾಡ, ಯಾಕಂದ್ರ ದೇವ್ರು ಮಾಡಾದ್ರಿ. ನಾನಂತ ಏನಿಲ್ಲ ಅಮ್ಮಗನ್ನ ಹೇಳ್ತೀನ್ರಿ, ಅಮ್ಮನ ಕಟ್ತಾರ್ರಿ, ಅಮ್ಮಂದ ಎಲ್ಲ ಕೆಲಸ್ರಿ ಅದ. ನಾನು ಅದ್ರೊಳಗ ಇದು ಮಾಡಂಗಿಲ್ಲ, ನಾನು ಅವ್ರ ಬೇಡ್ಕೊಂಡು ಅವ್ರ ಮನ್ಸಿಂತ ಅವ್ರು ದುವಾ ಮಾಡಿ ಕೊಟ್ಟದ್ದನ್ನ ನಾನು ಹೋಗಿಟ್ಟು ಬರಕ್ಕೆ ಅಷ್ಟೇ ನನ್ನ ಕೆಲಸ ರೀ. ಹೋಗಿದ್ದೆಲ್ಲ ಅವ್ರು ಮಾಡೋದಲ್ರಿ. ಹಂಗಾಗಿ ಆ ದುಡ್ಡು ನನಗೆ ಏನು ಬೇಡಪ್ಪ, ಅವ್ರಿಗೆ ಸಂಬಂಧ ಅದ, ನನಗ್ ಸಂಬಂಧ ಇರಂಗಿಲ್ರಿ ಅದು ದುಡ್ಡು. ನಾನ ಮಾಡ್ತಾನೆ, ನಾನ ಕಟ್ಟಿ ಕೊಡ್ತಾನೆ. ಏನವ ನಾ ಕಟ್ಟಿ ಕೊಟ್ಟಿದ್ದೆಲ್ಲ ಯಾರಿಗೆ ಕೊಟ್ಟೇನೆ ಎಲ್ಲಾರ್ಗಿ ಚಲೋ ಆಗೈತಿ ಅಂತ ಬಂದೈತಿ. ಆ ತಾಯಿ ನಮ್ಮ್ಯಾಗ ಆಶೀರ್ವಾದ ತೋರ್ಸಾಳ ಅನ್ನೋದು ನನಗೆ ಭರೋಸೆ ಐತಿ. ಆ ತಾಯಿ ಆಶೀರ್ವಾದ ನಮಗೂ ಆಗೈತಿ. ಸಿದ್ದಪ್ಪದಂದು ಬೀಪಾತ್ಮಂದು ಆಶೀರ್ವಾದ ನಮ್ಮ ಮ್ಯಾಗ ಐತಿ. ನಮ್ಮ ಕೈಲಿದ್ದ ನಾವು ಏನು ಎತ್ತಿ ಕೊಟ್ಟಿರ್ತೇವಿ ಅದ್ರಲ್ಲಿದ್ದ ಅವ್ರಿಗೆ ಸುಖ ಆಗೈತಿ ಅಂದಿದ್ದು ನಮಗೆ ಮನಸ್ಸಿನಾಗ ಐತಿವ. ಆ ತಾಯಿ ಆಶೀರ್ವಾದದಿಂದ ನಾವು ಕಟ್ಟಿ ಕೊಟ್ಟು ಕಳ್ಸೋದು. ಕಮೆಂಟ್ ಒಳಗೆ ನಂಬರ್ ಹಾಕಿರ್ತೀವ್ರಿ, ಇದು ಮಾಡಂತ್ರಿ. ಯಾರು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಹಚ್ರಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ನಾಗನ ಹರಿಪದ ಹ್ಮ್ ಕಮೆಂಟ್ ಬಾಕ್ಸ್ನಾಗ ಬೇಡ ಅದಿಲ್ಲ, ಕಮೆಂಟ್ ಬ್ಯಾಕ್ ನೀನ ಬೇಡ ಅನ್ನತ್ತಿಲ್ಲ ಮತ್ತೆ. ಕಮೆಂಟ್ ಬಾಕ್ಸ್ನಾಗ ಅಂತ ಹೇಳಿದ್ರಾಗ ಆಗುತ್ತೋ ಇಲ್ಲ ಗೊತ್ತಿಲ್ಲ. ನಂಬರ್ ಬೇಕಂತ ಹೇಳಿದ್ರೆ ತೊಗೊಳ್ರಿಪ್ಪ. 9035778768 ರೀ ನಮ್ದು ವಾಟ್ಸಪ್ ನಂಬರ್. ವಾಟ್ಸಪ್ ಮೆಸೇಜ್ ಮಾಡಿರಿ. ಮೆಸೇಜ್ ಮಾಡಿ ನಿಮ್ದು ಹೆಸರು ಅದೆಲ್ಲ ಹೇಳಿದೆ ಅಂತ ಹೇಳಿದ್ರೆ ಅಮ್ಮ ಮಾಡ್ತಾರೆ. ಇಲ್ಲಿ ನೋಡ್ರಿಪ್ಪ, ಇದು ಎಲ್ಲ ಗಂಟು ರೆಡಿ ಆಗಕತ್ರಿ ಹೋಗಕ್ಕೆ ಅಂಗಡಿಗೆ. ಎಲ್ಲ ಜಮ್ಖಾನ ಚದ್ದರ ಅವೆಲ್ಲ ಗಂಟು ಅಷ್ಟು ರೀ. ಇವೆಲ್ಲ ತಾಡ್ಪತ್ರಿ ಮತ್ತು ಹೊರಗನದವ್ರಿನ್ನ ಇವೆಲ್ಲ ಅಲ್ಲಿ ಬೇಕಾಗಿದ್ವು ಅಷ್ಟೇನ. ನಮ್ಮಮ್ಮ ಹಂಗೆ ಎಲ್ಲ ಇಟ್ಕೊಂಡ್ಬಿಟ್ಟಾರ ಈಗ ಅವನ್ನ ಓಸನ ಎಲ್ಲ ಕೂಡ ಒಯ್ಯದವ್ರಿ ಅವ್ರೀಗ. ಆಮೇಲೆ ಮತ್ತೆ ಹೊತ್ಕೊಂಬರೋದು. ಈಗ ಎಷ್ಟು ಬೇಕು ಅಷ್ಟ ತಗೋರಿ ಮಾವನ್ರಿ. ನಮ್ಮ ಬಜಾನವ್ರಿಗೂ ನೆಗಡಿ ಆಗಿ ಅವ್ರಿಗೂ ಏನೇನು ಬಾಯಿಗೆ ರುಚಿನ ಬರೋದಂತ್ರಿ. ಅದಕ್ಕೆ ನಾವು ಬಿರಿಯಾನಿ ಮಾಡಿದ್ರು ಉಂಡ್ರಿ ಅಂತಂದು ಅವಲ್ಲೇ ಅಂದ್ರೆ ಪಾಪ ಅವ್ರು ನಾವು ಹಾಕಿಕೊಟ್ಟಿದ್ದೀವಿ. ಹೋಗ್ತೀರ ಅಮ್ಮ ನೀವೇನೋ ಸ್ವಲ್ಪ? ಹಾಂ ಚಹಾ ಮಾಡ್ತೀನಿ ತಗೊಳ್ರಿ. ಎಲ್ಲಿ ಹೋದ್ರಿ ಅವ್ರು? ಹೋದ್ರನ್ರಿ? ನಿಮ್ಗೆ ಹಾಕೊಂಬರ್ಕನ್ರಿ ಬಲ್ರಿ? ಅಲ್ಲೆಲ್ಲ ಪಲ್ಲಂಗದ್ದು ಅವನ್ನೆಲ್ಲ ಕೊಟ್ಟಿರಿ, ಭಯ ಇಟ್ರೆ ಉಳ್ಕಿದ್ದೆಲ್ಲ ಇದ್ರೊಳಗೆ ಇಟ್ಟಿವಿ ನಾವು. ಹತ್ತು ಯಾರೊಬ್ರು ಮೀನಾ ಕಟ್ ಮಾಡಿದಿರಲ್ರಿ ಈಗ ಮತ್ತೆ ಉಪ್ಪು ಹಾಕಿರ್ತೀವಿ ತಡ್ರಿ ಅವ್ನು ಮೊದಲ ಬರ್ತಾಳ್ರಿ. ನೀವು ಮುಂದೆ ಕರ್ನಾಟಕ ಬರ್ತಾಳ್ರಿ ಈಕೆ. ವ್ಯಾಪಾರ ಮಾಡಿದ್ರಿ ನಾನು ನೋಡ್ರಿ. ಈಗ ಅಲ್ಲಿ ಚೇಂಜ್ ಬೇಕ್ರಿ ಅಮ್ಮನ ಕಡೆ ಹೋಗೋಕೈತೆ ನಾನು. ಇವ್ರು ಬಂದು ನಮ್ಗೆ ಸಕ್ಕರೆ ಅದು ಬೇಕ್ರಿ ಅಂತಂದು ಕೊಟ್ಟವ್ರಿಗೆ ಅಲ್ಲಿ ಅಮ್ಮನ ಕಡೆ ಚೇಂಜ್ ಕೊಡಿಸ್ತೀನಿ ಬರ್ರಿ ಅಂತ ಕರ್ಕೊಂಡು ಹೊಂಟೀನಿ ರೀ. ಬಂದು ನೋಡ್ರಿ ನಾವು ಅಂಗಡಿ ಕಡೆ ನಮ್ಮ ನೀರೆಲ್ಲ ಸ್ವಚ್ಛ ಮಾಡಿದ್ರು. 40 ರೂಪಾಯಿ ಕೊಡ್ಬೇಕು ಮತ್ತು ಈಗ ಅವ್ರಿಗೆ ವಾಪಸ್ ಸಕ್ಕರೆ ಲಾಡಿ ತೊಗೊಂಡ್ರಿ ಅವ್ರು ತೊಗೊರಿದ್ನ ಗೋಣಿಗೆ ಇಡ್ಕಾರೆ ಮೊದಲು ತಡಪತ್ರಿ ಹಾಕೋದ್ರಿ. ಈಗ ನಿನ್ನೆ ಒಂದಿಷ್ಟು ಹಾಕಿಸ್ದೈತ್ರಿ. ಇಲ್ಲಿ ಎಷ್ಟು ಜಾಗ ಉಳಿತ್ರಿ, ಸ್ವಲ್ಪ ಸಣ್ಣದು ಆತ್ಮ ಅದು. ಆ ಕಡೆ ಇನ್ನೊಂದು ಚೂರು ಆಗಲ್ ಬರ್ಬೇಕಾಯ್ತು ಇರ್ತವ್ರಿ. ಅಲ್ಲಿ ಅಂಗಡಿ ಇದ್ರಿ ಇನ್ನೊಂದು ನಮ್ದು ದುಡ ಗಾಡಿ ರೀ, ಅದು ಇಡೋದ್ರಿ ಆ ಕಡೆಗೆ, ಆಚೆ ಕಡೆ ಇಡೋದ್ರಿ ಅದು. ನೋಡ್ರಿ ಇದ್ದಷ್ಟು ಮೀನು ವ್ಯಾಪಾರನ ಮಾಡಾಕತ್ತೀವಿ ನಾವು. ಈಗ ಎಷ್ಟೊಂದು ಮೀನು ಹೋದ್ರು ನೋಡ್ರಿ ಮನೆಯೊಳಗ. ಈಗ ಒಂದಿಬ್ಬರು ಬಂದು ತೊಗೊಂಡು ಹೋದ್ರು. ಈಗ ಒಬ್ಬರು ಮೇಡಮ್ ಒಬ್ಬರು ಬಂದಾರಿ. ಅರಿಬೇಕಾ? ಯಾಕಂದ್ರೆ ಬರಲ್ರಿಪ್ಪ ಹಿಡಿಯೋದ್ರೊಳಗೆ ಒಬ್ಬೊಬ್ರು. ಹಂಗಾಗಿ ನಾನು ತೊಗೊಳಂಗಿಲ್ಲ ರೀ ಅವ್ರಾಗ ಹೇಳೋವ್ರಿಗೂ. ಇವ್ರು ಬರ್ತಾರಂತ ನೋಡ್ರಿಪ್ಪ. ಮೀನ ತೊಗೊಳಕ್ಕೆ ಬಂದಾರ ಈಗ ಮೀನಾರಿ ಇವರು. ನಮ್ಮ ವಿಡಿಯೋ ಎಲ್ಲ ನೋಡ್ತಾರಂತ ನೋಡ್ರಿ. ಹಾಯ್ ಹೇಳ್ರಿ ಒಂದು ಕಡಿ. ಸ್ಕೂಲ್ಗೆ ಯಾರು ಹೋಗಲ್ಲ ರೀಪ್ಪ ಈಗ. ಈಗೆಲ್ಲ ಸ್ಕೂಲ ಮೇನ್ ಈಗ. ಅವಾಗೆಲ್ಲ ಸರ್ಗಳು ಬಂದು ಮನೆಗೆ ಬಂದು ಹಾಕೊಂಡು ಹೋಗಿದ್ರು. ಈಗ ಹಂಗಲ್ಲ,
ಸರ್ಸ್ ಬರಲಿಲ್ಲ ಅಂದ್ರೆ ಸ್ಟೂಡೆಂಟ್ ಇದು ಮಾಡ್ತಾರೆ, ಈಗ ಕ್ವಶನ್ ಮಾಡ್ತಾರೆ. ಹ್ಞೂ ಹೌದು ನೋಡ್ರಿ, ಅಲ್ಲಿ ಚೇರ್ ತೊಗೊಂಡು ಹೋಗಕತ್ತೀರಿ. ಸಬ್ಸ್ಕ್ರೈಬರ್ ಬಂದಾರಿ ಪಾಪ, ಅಲ್ಲಿ ನೋಡಿದ್ರೆ ಇದನ್ನ ಹಾಕಕ್ಕೆ ಬಂದಾರ ಏನ್ರಿ, ಅದು ಅವ್ರದ್ದು ಇದು ಅಂತ್ರಿ, ಹುಡಿ ಕಟ್ಟದಂತ್ರಿ. ಹಾಗಾಗಿ ನೀವು ಅಲ್ಲೇ ಬರೀಪ ಅಮ್ಮ ಕಡೆ, ನಾನು ಮಾತಾಡ್ತೀನಿ ಬರೀ ಹಿಂದೆ ಹೊಂಟ್ರಿ. ನೋಡ್ರಿ ಅವ್ರು ಆಟೋ ತೊಗೊಂಬಂದಾರಿ ಅವರು ರಿಲೇಷನ್ ಬೆಳಗಾವಿ ಸೈಡ್ ವಿಡಿಯೋ ನೋಡ್ತಾರಂತ್ರಿ, ಅವ್ರು ನೋಡಿ ಹೇಳಿದ್ರಂತ್ರಿ ತಡಪತ್ರಿ ಕಟ್ಟಿದ್ರಿ. ಈಗ ಅದು ಹಿಂದೆ ಕತ್ತನ ಹೋಗ್ಬೇಕೇನ್ರಿ ಅಣ್ಣಾರದು ಇನ್ನೊಂದು ಚೂರು ಅಲ್ರಿ, ಅದು ಹಿಂದೆ ಕತ್ತ ಹೋಗೋದು ಬೇಡ್ರಿ, ಮಳೆ ನೀರು ಬಂತ ಒಳಗೆ ಬರ್ತೀವಿ ನೋಡಲ್ರಿ. ಇದು ಇನ್ನೊಂದು ಚೂರು ಬಂದ್ರಿ ಸಬ್ಸ್ಕ್ರೈಬರ್ ಅಮ್ಮನ ಜೋಡಿ ಮಾತಾಡಕ್ಕೆ ಬಿಟ್ಟು ನಿಂತವ್ರು. ನಾ ಈ ಕಡೆ ಬಂದಿರಿ, ಅಲ್ಲಿ ಜಾಗನ ಇದಾಗೋಲ್ತ್ರಿ. ನಮ್ದು ಅಂಗಡಿನ ಈ ಸಲ ಸಣ್ಣದಾಗ್ಬಿಡ್ತ್ರಿ, ಇನ್ನೊಂದು ಚೂರು ಆಗಲಾಗೋದಾಗಿತ್ತು. ಇರ್ಲಿ ಬಿಡ್ರಿ, ಮತ್ತೆ ಏನು ಮಾಡ್ಬೇಕು ರೀ, ಅಷ್ಟರ ಆತಲ್ರಿ. ಮರ್ಷಿಯ ನೋಡ್ರಿ ಇಲ್ಲಿ ಪಾಸ್ತಾ ತೊಗೊಂಬಂದಾಡ್ರಿ, ಒಂದು ಡಬ್ಬಿ ತಿನ್ಲರಿ ತಾನು ಇನ್ನೊಂದು ಡಬ್ಬಿ ಮುಗಿಸಿದ್ರೆ ಐತೆ. ಮತ್ತು ಅವ್ರ ದಾದಿ ಕೊಟ್ಟ ತಿನ್ನಂತೀವಿ ಅಂದು ಅವ್ರ ದಾದಿ ಮುಗಿಸೋದೆಲ್ಲ ಹೋಗ್ಬೇಕಲ್ರಿ. ಅದು ಒಂದು 2 ನಿಮಿಷ ತಿನ್ ಮಾಡೋಣ. ಚಾ ತೊಗೊಂಡು ಚಾ ಕುಡಿ ನಿಂತ್ರಿ ನೋಡ್ರಿ, ಪಲ್ಲಂಗ ಇಟ್ಟು ಎಲ್ಲ ಈಗ ಸಾಮಾನು ತೊಗೊಂಬರಕ್ಕೆ ಹೋಗ್ಬೇಕ್ರಿ. ನಾವೀಗ ಆಟೋದ್ರ ಬನ್ನಿ ಅಂದ್ರೆ ಅದ್ರೊಳಗೆ ಇಟ್ಕೊಂಬಂದ್ಬಿಡ್ತೀವಿ ಬರ. ಯಾಕಂದ್ರೆ ವಜ್ಜಿ ಅದಾವ್ರಿ ಅವು, ಸಕ್ರೆ ಇದು ಇದು ಅಂತಂದ್ರೆ ಭಾಳ ವಜ್ಜಿ ಅದಾವ್ರಿ. ಅದಕ್ಕೆ ಆಟೋದಾಗ ತೊಗೊಂಬಂದ್ಬಿಡ್ತೀವಿ ರೀ. ಈಗ ನೋಡ್ರಿ ನಾವೆಲ್ಲ ತೊಗೊಂಬಂದು ಎಲ್ಲ ರೆಡಿ ಮಾಡ್ಬೇಕ್ರಿ. ಇವನ್ನ ನಮ್ಮ ಅಂಗಡಿ ನಾಳೆ ಮಸ್ತಾಗಿರತ್ರಿ. ಬೆಳಗಾರ ಹರಿಯೋದ್ರೊಳಗೆ ನಮ್ಮ ಅಂಗಡಿ ಎಲ್ಲ ಲಾಡಿ ಅವು ಎಲ್ಲ ಹಾಕೋದ್ರೊಳಗೆ ಅಂದ್ರಿ. ಈಗ ಅವನ್ನೆಲ್ಲ ತೊಗೊಂಬಂದು ಜೋಡಿಸ್ಬೇಕ್ರಿ ನಾವು. ಈಗ ಮನೆಗೆ ಬಂದಿರಿ, ನಾನು ಚಹಾ ತೊಗೊಂಡು ಹೋಗ್ರಿ ಈಗ ಅಂತಂದು ಈಗೆಲ್ಲ ಆಟೋ ತೊಗೊಂಬಂದು ಇವನ್ನೆಲ್ಲ ಇಟ್ಕೊಂಡು ಹೋಗ್ಬೇಕು ನೋಡ್ರಿ ನಾವು. ಅಲ್ಲಿ ಆರಿಪನ ಅಡುಗೆ ಮಾಡತ್ತಾಳ್ರಿ, ಆಕಿದ ಅಡುಗೆ ಕೆಲಸ ನಡೈತಿ ಇವತ್ತು. ಅರ್ಶಿಯ ನಾನು ಅಲ್ಲೇ ಅದೀವಿ ರೀ. ಇಲ್ಲಿ ನೋಡ್ರಿ, ಮತ್ತು ನಮ್ಮ ಮನೆಯವ್ರು ದವಾಖಾನೆ ಕರ್ಕೊಂಬಂದಿರಿ. ಕಣ್ಣು ಯಾಕೋ ಕೆಂಪಾಗ್ಬಿಡ್ತಿ, ಮತ್ತು ನೆಗಡಿ ಜ್ವರ ಎಲ್ಲ ಕೂಡ ಏಕಭಾಗ ಆಗೈತ್ರಿ. ಈಗ ಅವ್ರಿಗಿನ ತೋರಿಸ್ಕಿರಂತ 3 ದಿನ ಆತು ತೋರಿಸ್ಕೊಳಕೈತಿ. ನೋಡೋದು ಕಣ್ಣು ಹೆಂಗೈತೆ ನೋಡ್ರಿ, ಅದು ಎಲ್ರಿ ಕಣ್ಣಿಗೆ ಮಾಡಿರಿ. ಬಂದಿರ ನಾನು ಇಂಜೆಕ್ಷನ್ ಮಾಡಿಸಿ ಇವ್ರಿಗೆ ಗುಳಿಗೆ ತೊಗೊಂಬರಕ್ಕೆ ಹೋಗಿನಿಲ್ಲ ಇಲ್ಲ ಅವರಲ್ಲಿ. ನಿಮ್ಮಬ್ಬ ಇಲ್ಲಿ ಬಂದ್ಬಿಟ್ರೆ ಆಗಲಿ ಮನೆಗೆ ಅವರು. ಇವೆಲ್ಲ ತೊಗೊಂಡು ಹೋಗಿ ನೋಡ್ರಿ ಬೇಕು. 2 ಸಲ ಆಗೋಲ್ದಾಗ ಬೈ ಅವನ್ನ ಭಾಳ ಹಾಕವು, ಒಂದೇ ಸಲ ಹೋಗಲ್ರಿ, ಭಾಳ ಅದಾವು. ಇಷ್ಟ ಸಾಕ್ರಿ. ಹ್ಞೂ ರೀ, ತಡ್ರಿ ಇವರು ಬರ್ತಾರೆ, ಅಲ್ಲಿ ಇಳಿಸ್ಕೊಂತಾರೆ. ಹಾಂ ರೀ, ಇಲ್ಲಿ ನೋಡಿ ಟೈಮ್ ಭಾಳ ಆತ್ರಿ. ಅಂಗಡಿಯಾಗ ಇದ್ರು ಇಷ್ಟೊತ್ತು ನಾವು ಅಂಗಡಿಯಾಗಿದ್ದು, ಮತ್ತು ಈಗ ಮನೆಗೆ ಬಂದಿರಿ. ಅವನ್ನೆಲ್ಲ ಹಿಂದಕ್ಕೆ ಸರಿಸಿಟ್ರಿ, ಎಲ್ಲ ಚೀಲ ಪಾಲ ಬಿಚ್ಚಿಲ್ಲ ಇರ್ರಿ ನೀನು ಹಂಗೆ ಸರಿಸಿಟ್ಟಿವಿ. ಅದಕ್ಕೆ ಈಗ ಡಬ್ಬಿ ಕಟ್ಕೊಂಡು ಹೋದ್ರಂತಂದು ಊಟಕ್ಕೆ ಕಟ್ಕೊಂಡು ಹೋಗಿ ಮತ್ತೆ ಅಲ್ಲಿ ಏನಾರ ಮಾಡತ್ತದ ಮಾಡ್ತೈತಿ. ಸಿಪಿಗೆ ಎಗ್ರೆಸ್ ಅಂತ ಮಾಡೀವಿ, ಅಲ್ಲಿ ಅದನ್ರಿ ಅವನು ಅದಕ್ಕೆ ತೊಗೊಂಡು ಹೊಂಟೀವಿ ಊಟ. ನಾವು ನೋಡ್ರಿ ಅಂಗಡಿಯಾಗ ಕೂತ್ಕೊಂಡು ಎಲ್ಲರೂ ಊಟ ಮಾಡಕತ್ತೀವಿ ನೋಡ್ರಿ. ಅರ್ಶಿಯ ಊಟ ಮಾಡಕತ್ತೀಯ? ನಾನು ಅರ್ಸಿಪ, ಅರ್ಶಿಯ, ನಮ್ಮಮ್ಮ, ಅಪ್ಪ, ಇವರು ಊಟ ಮಾಡಿ ಅವನ್ನೆಲ್ಲ ತೊಳ್ಕೊಂಬಂದಿಟ್ಟು ಈಗೆಲ್ಲ ಸುತ್ತಲಿ ಪರ್ದ ಕಟ್ಟಿ ಹೋಗ್ತೀವ್ರಿ ನಾವು ಅವ್ರಿಗೆ ಅಮ್ಮರಿಗೆ ಮಕ್ಕಳಕ್ಕೆ. ನೋಡ್ರಿ ಆ ಕಡ್ದ ಕಟ್ಕೊಂತ ಬರ್ರಿ.